ಹಲೋ ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತಿನ ಲಾಗ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಮೇಡಮ್ ಅವ್ರದ್ದು ಡೆಲಿವರಿ ಎಲ್ಲ ಆಗಿ ಪಾಪುನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮೇಡಮ್ ಅವರಂತೂ ಆರಾಮಾಗಿ ಅಲ್ಕೋತವ್ರೆ ಪೀಸಾಗಿ. ಬೆಳಿಗ್ಗೆಯಿಂದ ಬರೀ ಅದೇ ಇದು ಕೆಲಸಗಳು ಎಲ್ಲ ಮಾಮೂಲಿ ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಕರ್ಕೊಂಡು ಹೋಗೋಕೆ ಮನೆಗೆ ಮಹಾಲಕ್ಷ್ಮಿನ. ನಮ್ಮದು ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ ಇಟ್ಟೈತೆ. ಜಸ್ಟ್ ಇವಾಗ ಕ್ಯಾಬ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬು ಬಂದ ತಕ್ಷಣ ಮನೆಗೆ ಹೋಗ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಯಾವ ಮಗು ಅಂತ ಆ ಥರ ಏನಿಲ್ಲ ಹೇಳೋಂಥದ್ದು. ಮನೆಗೆ ಮಹಾಲಕ್ಷ್ಮಿ ಥರ ಬಂದವಳೆ. ಪಾಪು ಅಂತ ತುಂಬ ಚೆನ್ನಾಗೈತೆ, ಅವಳು ತುಂಬಾ ಚೆನ್ನಾಗವಳೆ. ಇಬ್ಬರು ಸೇಫಾಗವ್ರೆ, ಆರಾಮಾಗಿದ್ದಾರೆ. ESI ಹಾಸ್ಪಿಟಲ್ ಚೆನ್ನಾಗಿತ್ತು, ಟ್ರೀಟ್ಮೆಂಟ್ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿ ನೋಡಿಕೊಂಡ್ರು. ಇವಾಗೇನೋ ಹೊರಡೋ ಟೈಮ್ ಬಂತು ಗಾಯ್ಸ್. ಕ್ಯಾಬ್ಗೆ ವೆಯ್ಟಿಂಗ್ ಅಷ್ಟೇ, ವೆಯ್ಟ್ ಮಾಡ್ತಾಯಿದ್ವಿ. ಕ್ಯಾಬ್ ಬಂದ ತಕ್ಷಣ ಹೋಯ್ತಾ ಇರ್ತೀವಿ ಅಷ್ಟೇ. ಅಷ್ಟೇ, ಏನಿಲ್ಲ, ಅಷ್ಟೇ ಇರೋದು. ಗಾಯ್ಸ್, ನಮ್ಮ ಮೇಡಮ್ ಅವ್ರು ಕೊಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ. ನಮ್ಮದು ಬೈಕ್ ಬೇರೆ, ಬೈಕರು ಇಲ್ಲೇ ಐತೆ. ನಾನು ಬೈಕಲ್ಲಿ ಹೋಗ್ಬೇಕು ಇವಾಗ. ಮತ್ತೆ ಬಾರೆ ಆ ಕಡೆ ಹತ್ತೀನಿ. ನೀವು ಕ್ಲೋಸ್ ಮಾಡ್ಲಾ? ಯಾಕಾಗಲ್ಲ. ಇದು ಅವರು ಕೊಟ್ಬಿಡ್ಬೇಕಿತ್ಕಣ. ತಗೊಳ್ಳಿ, ಇದು ಫ್ರಂಟಲ್ಲಿ ಇಡ್ಲಾ ಇಲ್ಲ ಹಿಡ್ಕೊತೀರಾ? ಹಾಂ, ಕ್ಯಾಡ್ ಇಟ್ಬಿಡಿ. ಇದೊಂದು ಫ್ರಂಟಲ್ಲಿ ಇಲ್ಲ. ಇದೊಂದು ಇಟ್ಟು ನಮ್ಮ ಬೈಕಲ್ಲಿ ಬರ್ತೀವಿ. ಬೈಕಲ್ಲಿ ಇದೊಂದಿಲ್ಲ. ಗಾಯ್ಸ್, ನಂದು ಬೈಕ್ ಇಲ್ಲೇ ಇರೋದ್ರಿಂದ ಬೈಕಲ್ಲಿ ಹೋಗ್ಬೇಕು ಇವಾಗ. ಅವ್ರ ಕಾರಲ್ಲಿ ಹೋಯ್ತವ್ರು ಆಲ್ರೆಡಿ. ಅವ್ರು ಕ್ಯಾಚಪ್ ಮಾಡಬೇಕು, ಯಾಕಂದರೆ ಬೈಕು ಬರ್ಬೇಕಾದ್ರೆ ಬೈಕಲ್ಲಿ ಬಂದಿದ್ದೆ, ಅವ್ರು ಕ್ಯಾಬಲ್ಲಿ ಬಂದಿದ್ರು, ನಾನು ಬೈಕಲ್ಲಿ ಬಂದಿದ್ದೆ. ಯಾಕಂದ್ರೆ ಓಡಾಡೋಕ್ಕೆಲ್ಲ ಬೈಕ್ ಬೇಕಲ್ಲ, ಅದಕ್ಕೆ. ನಮ್ಮ ಡಾರ್ಲಿಂಗ್ ಅದು ಏನಾಗೋಳ ಗೊತ್ತಿಲ್ಲ, ಬೈಕು ನೋಡ್ಬೇಕು ಇವಾಗ. ಪಾರ್ಕ್ ಮಾಡೇ ಒಂದು 15 ದಿನ ಆಗ್ಬಿಟ್ಟೈತೆ, ಎತ್ತೇ ಇಲ್ಲ. ಅದೇನಾಗೈತ ಅಂತ ಡಾರ್ಲಿ ಅಂತ ಫುಲ್ಲು ಧೂಳು ಎದ್ಬಿಟ್ಟ. ಲಾಕ್ ಮಾಡಿಟ್ಟಿದ್ದೆ, ಯಾರಾದರೂ ಎತ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಲಾಕ್ ಮಾಡ್ಬಿಟ್ಟು. ಯಾಕಂದ್ರೆ ಎಳ್ದಾಗ ಬರಬಾರ್ದಲ್ಲ ಈಸಿಲಿ. ಹಿಂಗೆ ಜಸ್ಟ್ ಹಿಂಗೆ ಎತ್ಬೇಕಾದ್ರೆ ಎಳ್ದಕ್ಕೆ ಈಸಿಯಾಗಿ ಬಂದುಬಿಟ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ನಾನು ಲಾಕ್ ಮಾಡಿಟ್ಟಿದ್ದೆ. ಗಾಯ್ಸ್, ಇವಾಗ ನಾನು ಮತ್ತು ನಮ್ಮ PLK ಒಂದು ಪ್ಲ್ಯಾನ್ ಮಾಡಿದ್ದೀವಿ, ವೆಲ್ಕಮ್ ಪಾಪು ವೆಲ್ಕಮ್ ಮಾಡೋಕ್ಕೆ.
ಅವರು ಇವಾಗ ಬಿಟ್ಟವ್ರಲ್ವಾ, ನಾನು ಇವಾಗ ಬೇಗ ಹೋಗ್ಬಿಟ್ಟು ಸ್ವಲ್ಪ ಹೂವು ಗಿವು ಎಲ್ಲ ತಗೊಂಡು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾನು ಸ್ವಲ್ಪ ಬೈಕಲ್ಲಿ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಬೋದು ಹೂವು ತಗೊಂಡು. ಇವಾಗ ನಾನು ಯೂನಿವರ್ಸಿಟಿಲಿದ್ದೀನಿ, ಅವರಿನ್ನ ಬರ್ತಾ ಇದ್ದಾರೆ, ಮ್ಯಾಪಲ್ಲಿ ಗೊತ್ತಾಗುತ್ತಲ್ವ ನನಗೆ ನಾನೆಲ್ಲ ಬುಕ್ ಮಾಡಿರೋದು. ಅದರಿಂದ ಪಟ್ಟಂತ ಬೇಗ ಹೋಗಿ ಉಪನಗರದಲ್ಲಿ ಹೂವು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೂವು ತಗೊಂಡು ಸ್ವಲ್ಪ ಲೈಟಿಂಗ್ಸ್ ತಗೊಬಿಟ್ಟು ಮನೆ ಹೋಗಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟೇ ಪ್ಲ್ಯಾನ್ ಇರೋದು. ನೋಡೋಣ, ಆದಷ್ಟು ಬೇಗ ಹೋಗ್ಬಿಟ್ಟು ಅವ್ರು ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಓಕೆ, ಎಲ್ಲ ತೊಗೊಂಡಾದ್ಮೇಲೆ ಒಂದ್ಸಲ ವೀಡಿಯೋ ಮಾಡ್ತೀನಿ. ಇದು ಫುಲ್ ಆಗಿರುತ್ತೆ, ಫುಲ್ ನೋಡಿ. ಎಷ್ಟು ಅಷ್ಟೇನಾ ಎಲ್ಲ ಊಟ. ಅಯ್ಯೋ ಮೈಕ್ ಹಾಕೊಂಡಿಲ್ಲ ನಾನು ಗಾಯ್ಸ್. ನಾನು ಮನೆ ಹತ್ರ ರೀಚ್ ಆಗಿದ್ದೀನಿ. ಹೂವೆಲ್ಲ ತಗೊಂಡಾಯ್ತು. ಇವಾಗ ಡೆಕೋರೇಷನ್ ಮಾಡೋಕ್ಕೆ ಮುಂದೆ ಬಾಕಿ ಮೇಲ್ಗೆ ಮತ್ತೆ ಮುಂಚೆ ಕಾಯ್ತಾ ಇದ್ದೀನಿ. ಅವ್ರು ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಹೋಗಿ ಡೆಕೋರೇಷನ್ ಮಾಡ್ಬಿಡುತ್ತೆ. ಓಕೆ ಗಾಯ್ಸ್, ಇಷ್ಟು ಇವಾಗ ಬಿಡಿಸ್ಬೇಕು. ಬಿಡಿಸ್ಬಿಟ್ಟು ಡಿಸೈನಿಗೆ ರೆಡಿ ಮಾಡಬೇಕು. ನಮ್ಮ ಜೊತೆ ನಮ್ಮ ಮಂಜ, ನಮ್ಮ PLK, ನಮ್ಮ ಮಹೇಶ ಎಲ್ಲ ಇದ್ದಾರೆ. ಇಷ್ಟು ವಿಡಿಯೋಸ್ ಇಷ್ಟು ಹೂವನ್ನ ಬಿಡಿಸ್ಬಿಟ್ಟು ಸ್ವಲ್ಪ ಡಿಸೈನ್ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಯಾವ ಥರ. ಅವ್ರು ಬೇರೆ ಬೇಗ ಬರ್ತಾರೋ, ಬೇಗ ಮಾಡೋದು. ಬಿಡ್ಸೋ ಬೇಗ ಬಿಡಿಸ್ಲೇ. ಹೂವು ಬಿಡ್ಸಕ್ ಬರಲ್ವ ನೋಡು ಹೆಂಗ್ ನಾನು ಬಂದೆ ಇಷ್ಟು ಬಿಡಿಸಿದೆ ನೋಡ್ಲ. ರಾಘವ್ ಇಷ್ಟೇ ಕರೀರಿ. ನೋಡಿ ಗೊತ್ತು ಬಿಡ್ಲ, ನಾವು ಹಾಗೆ ಮಾಡ್ತಿರೋದು. ಡಿಪ್ರೆಷನ್ ಹೂ ಆ ಕಡೆ ಕರ್ಸ್ಬಿಡ್ತಾರೆ. ಗಾಯ್ಸ್, ರೆಡಿ ಆಯಿತು ವೆಲ್ಕಮ್ಗೆ. ನಮ್ಮ ಹುಡುಗರೆಲ್ಲ ಕಷ್ಟ ಬಿದ್ದು ಸಿಂಪಲ್ ಆಗಿ ಮಾಡೋರೆ ಅಂತ ಏನೆಲ್ಲ ಗ್ರ್ಯಾಂಡಾಗಿ ಐತೆ. ಪಾಂಡುದು ನೋಡಿ ಆಟಿಂದು ಆರ್ಟ್ ಬಿಡಿಸ್ತವನೆ ಅವನು ಅವನೇ ಪಾಂಡು, ಅವನೇ. ಥೂ ನನ್ನ ಮಗನೇ, ಆರ್ಟ್ ಕರೆಕ್ಟಾಗಿ ಬಿಡಿಸ್ಬೇಕು ತಾನೆ. ಏಯ್ ಅಲ್ಲಿ ನಾನು ನೋಡ್ತೀನಿ. ಮಾತಾಡ್ತಿರ್ತಾನೆ. ಕಾಲಿಂಗ್ ಇರಿಸ್ತೀರ ಮೊದಲು ನಡ್ಕೊಂಡು ಹೋಗ್ಬಿಡೋಣ. ವಿಡಿಯೋ ಮಾಡೋ ಕರೆಕ್ಟಾಗಿ. ಆಯ್ತು ಅಲ್ಲಿ